spiritual light who illuminated the land of Bharat with teachings that are still as impactful as ever. Born in the small village of Kaladi in Kerala, he was a prodigal child and an extraordinary scholar with almost superhuman capabilities. Despite losing his father by the age of 2, he could fluently speak and write Sanskrit. At the age of 4, he could all the Vedas, and at the age of 12, he took sannyas and left his home. Even at such a young age, he gathered disciples and started walking throughout the country to re-establish Sanatana Dharma. Between the ages of 12 to 32, he crisscrossed India a few times, north to south, east to west, from Kerala right up to Badrinath and back, traveling by foot in all directions. In between, he produced thousands of pages of literature. There are around 300 texts that are attributed to his name, including commentaries, original philosophical expositions, and stotras. Modern physics today tells us that the entire universe is fundamentally one energy. Similarly, Adi Shankara, while advocating the philosophy of Advaita, said that creation and creator are one. Today, after a long haul, modern science has come parallel to what Adi Shankara had stated with utmost clarity. Let us all learn more about the life of this great Guru from our land via a Kannada skit, Adi Shankara, enacted by our Balabharati students on the stage. Suma auntie will do Patra Parichaya at the end of the play. ನರ್ಮದೆ ಉಕ್ಕಿ ಹರಿಯುತ್ತಿದ್ದಳು. ಇದು ಧರಣಿಗೆ ಆಗಿದ್ದ ಆಪತ್ತಾದರೆ ಧರ್ಮಕ್ಕೂ ಆಪತ್ತು ಎದುರಾಗಿದ್ದ ಕಾಲವದು. ಜನರು ಅಜ್ಞಾನದಿಂದ ಸಮಚಿತ್ತವಿಲ್ಲದೆ ಜೀವ ಕಳೆದುಕೊಳ್ಳುತ್ತಿದ್ದರು. ಅದ್ವೈತದ ನೆಲದಲ್ಲಿ ಎಲ್ಲೆಲ್ಲಿಯೂ ಅಜ್ಞಾನವೇ ತುಂಬಿಕೊಂಡಿತ್ತು. ಇದೇ ಸಮಯದಲ್ಲಿ ಹುಟ್ಟಿದವರೇ ಶಂಕರಾಚಾರ್ಯರು. ಶಂಕರೋ ಇತಿ ಶಂಕರಃ. ಯಾರು ಸಮಸ್ತ ಸೃಷ್ಟಿಗೆ ಒಳಿತನ್ನು ಮಾಡುವವರು ಅವರೇ ಶಂಕರಾಚಾರ್ಯರು. ಕೇರಳದ ಕಾಲಡಿ ಗ್ರಾಮದ ಬಹುಕಾಲ ಮಕ್ಕಳಿಲ್ಲದ ದಂಪತಿಗಳಿಗೆ ಹುಟ್ಟಿದವರೇ ಶಂಕರರು. ಶಿವನ ವರಪ್ರಸಾದವಾಗಿ ಅಲ್ಪಾಯುಷಿಯಾದ ಬುದ್ಧಿವಂತ ಮಗನನ್ನು ಪಡೆದರು. 8 ವರ್ಷಕ್ಕೆ ಸನ್ಯಾಸಿಯಾದರು. ಬ್ರಹ್ಮಚರ್ಯ ವ್ರತ ಪರಿಪಾಲನೆ ಮಾಡುತ್ತಾ ಸಣ್ಣ ಬಾಲಕನಾಗಿದ್ದ ಶಂಕರ ಪ್ರತಿನಿತ್ಯದಂತೆ ಭಿಕ್ಷಾಟನೆ ಮಾಡುತ್ತಾ ತಿರುಗುತ್ತಿದ್ದಾನೆ. ಹೀಗೆ ಒಬ್ಬ ಬಡ ಹೆಂಗಸಿನ ಮನೆಯ ಮುಂದೆ ಬಂದು, ಭವತಿ ಭಿಕ್ಷಾಂದೇಹಿ 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 ಭವತಿ ಭಿಕ್ಷಾಂದೇಹಿ. ಶಂಕರ, ಸಾಕ್ಷಾತ್ ಶಂಕರನಂತೆ ಕಾಣುವ ನೀನು ಭಿಕ್ಷೆಗೆ ಬಂದಿದ್ದೀಯಾ? ಈ ಬಡವಿಯ ಮನೆಯಲ್ಲಿ ಏನಿದೆಯೋ ನೋಡಿಕೊಂಡು ಬರುತ್ತೇನೆ. ಮನೆಯೊಳಗೆ ಎಷ್ಟೇ ಹುಡುಕಿದರೂ ಅವಳಿಗೆ ಏನೂ ಸಿಗುವುದಿಲ್ಲ. ತನ್ನ ಊಟಕ್ಕೆಂದು ಇಟ್ಟುಕೊಂಡ ಒಂದು ಸಣ್ಣ ನಲ್ಲಿಕಾಯಿ ಹಿಡಿದು ಹೊರಗೆ ಬರುತ್ತಾಳೆ. ಶಂಕರ, ಈ ನೆಲ್ಲಿಕಾಯೊಂದನ್ನು ಬಿಟ್ಟು ನನ್ನ ಬಳಿ ಏನೂ ಇಲ್ಲಪ್ಪ, ದಯಮಾಡಿ ಇದನ್ನು ಸ್ವೀಕರಿಸು. ಶಂಕರನು ಮನಸ್ಸಿನಲ್ಲಿ ಆ ಲಕ್ಷ್ಮೀದೇವಿಯನ್ನು ನೆನೆದುಕೊಳ್ಳುತ್ತಾನೆ. ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮೋ. ತಾಯಿ ಮಹಾಲಕ್ಷ್ಮಿ, ಈ ಹೆಂಗಸು ಎಷ್ಟು ಬಡವೆಯಾಗಿದ್ದಾರೆ ಪಾಪ. ಇಷ್ಟು ನಿರ್ಮಲ ಮನಸ್ಸಿನಲ್ಲಿಗೆ ಏಕೆ ಇಷ್ಟು
ಕಷ್ಟ. ಶಂಕರ, ಅವಳು ಯಾವ ಪುಣ್ಯವನ್ನು ಮಾಡಿಲ್ಲ ಕಂದ, ಹಾಗಾಗಿ ಏನು ಮಾಡಲು ಸಾಧ್ಯವಿಲ್ಲ. ತಾಯಿ ಸಕಲ ಸೌಭಾಗ್ಯವುಳ್ಳವಳು. ಇತರರಿಗೆ ಏನಾದರೂ ಕೊಟ್ಟರೆ ಅದು ದಾನ. ಆದರೆ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಬಳಿ ಏನೂ ಇಲ್ಲದಿರುವಾಗ ಇವ ನಲ್ಲಿಕಾಯಿಯನ್ನು ಕೊಟ್ಟು ಧರ್ಮವನ್ನು ಮೆರೆದಿದ್ದಾನೆ. ಇದಕ್ಕಿಂತ ಬೇರೆ ಪುಣ್ಯ ಬೇಕಿತ್ತಾಯಿ, ದಯಮಾಡಿ ಕರುಣಿಸಮ್ಮ. ಅಂಗಮದೇ ಪುಲಕಭೂಷಣಮಾಶಯಂತಿ ಭೃಂಗಾಂಗನೇಮ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಷ್ಟು ಮಮ ಕಲದೇವತಾಯ. ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಚಿನ್ನದ ನೆಲ್ಲಿಕಾಯಿ ಸುರಿಮಳೆಯಾಗುತ್ತದೆ. ಚಿನ್ನದ ನೆಲ್ಲಿಕಾಯಿ, ಚಿನ್ನದ ನೆಲ್ಲಿಕಾಯಿ. ಶಂಕರ, ನನ್ನ ಕಷ್ಟಗಳೆಲ್ಲ ನೀಗಿಸಿ ಬಿಟ್ಟೆಯಲ್ಲ. ಪ್ರತಿನಿತ್ಯದಂತೆ ಶಂಕರನ ತಾಯಿ ಆರ್ಯಂಬ ಸ್ನಾನಕ್ಕೆಂದು ಪೂರ್ಣಾ ನದಿಗೆ ಶಂಕರನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಶಂಕರ, ಇಂದು ಏಕೋ ನನಗೆ ಬಹಳ ನಿಶಕ್ತಿ. ಬಿಸಿಲಿನಿಂದ ಇರಬಹುದೇನೋ. ಅಮ್ಮ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳವಿಲ್ಲ? ನದಿಗೆ ಇನ್ನು ಬಹಳ ದೂರ ನಡೆಯಬೇಕಲ್ಲವೇ? ಬೇಡ, ಹೋಗೋಣ. ನದಿಯೇ ಮನೆ ಹತ್ತಿರ ಇದ್ದರೆ ಎಷ್ಟೋ ಸೊಗಸಾಗಿತ್ತು. ಹೀಗೆ ಹೇಳುತ್ತಿರುವಾಗಲೇ ತಲೆ ಸುತ್ತಿ ಕೆಳಗೆ ಬೀಳುತ್ತಾರೆ. ಅಮ್ಮ, ಕೃಷ್ಣ ಪರಮಾತ್ಮ ನನ್ನ ತಾಯಿಯ ಭವನ ಕಡಿಮೆ ಮಾಡಲು ನನಗೆ ಸಾಧ್ಯವಿಲ್ಲವೇ? ನದಿ ನಮ್ಮ ಮನೆಯ ದಾರಿಯಲ್ಲಿಯೇ ಹರಿಯುವಂತೆ ಮಾಡು ತಂದೆ. ಶ್ರೀಕೃಷ್ಣಾಯ ನಮಃ. ಓಂ ಕಮಲಾನಾಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಸನಾತನಾಯ ನಮಃ. ಓಂ ವಸುದೇವಾತ್ಮಜಾಯ ನಮಃ. ಹೀಗೆ ಬೇಡಿಕೊಂಡು ಕೂಡಲೇ ಪೂರ್ಣಾ ನದಿ ಶಂಕರನು ನಡೆದ ಹಾದಿಯಲ್ಲಿ ಹರಿಯಲು ಪ್ರಾರಂಭಿಸುತ್ತಾಳೆ. ಶಂಕರನ ಮನೆಯ ತೋಟದ ಬದಿಯಲ್ಲಿ ನದಿ ತನ್ನ ದಾರಿಯನ್ನು ಬದಲಿಸಿ ಹರಿಯುತ್ತಾಳೆ. ಕಾಲಡಿ ಬಿಟ್ಟು ಹೊರಡುವ ಸಮಯ ಬಂದಿದೆ. ಕೃಷ್ಣ ಪರಮಾತ್ಮ ಕೃಪೆ ತೋರು. ಶಂಕರ, ನನ್ನನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿ ಹೊರಡು ಕಂದ. ಇಲ್ಲಿಯ ಚಿಂತೆ ಮಾಡಬೇಡ. ನಾನು ಕಾಲಡಿಯಲ್ಲಿ ಇಲ್ಲದಿರುವಾಗ ನನ್ನ ಅಮ್ಮನನ್ನು ನೀನು ನೋಡಿಕೊಳ್ಳಬೇಕು. ಆಯ್ತು ಶಂಕರ, ನಾನು ನಿನ್ನ ತಾಯಿಯ ಸೇವೆ ಮಾಡುತ್ತೇನೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರೇ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ನಮತಂ ವಂದನಂ. ಅಚ್ಯುತಂ ಕೇಶವಂ ಸತ್ಯಭಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾ ರಾಧಿಕಂ ಇಂದಿರಾಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂತತೆ ವಿಷ್ಣವೇ ಜಿಷ್ಣವೇ ಸಂಕಿನೇ ಚಕ್ರಿನೇ ರುಕ್ಮಿಣೇ ರಾಗಿಣೇ ಜಾನಕಿ ಜಾನಲ್ಯೇ ವಲ್ಲಭೀ ವಲ್ಲಭ ಯಾಚಿತಾ ಯಾತ್ಮನೆ ಕಂಸತಿ ವಂಶಿನೇ ವಂಶಿನೇ ತೇ ನಮಃ.
ಸಣ್ಣ ಬಾಲಕನಿದ್ದಾಗಿನಿಂದಲೂ ಲೌಕಿಕ ವಿಷಯದಲ್ಲಿ ಯಾವ ಆಸಕ್ತಿಯನ್ನು ತೋರದೆ ಸನ್ಯಾಸಿ ದೀಕ್ಷೆ ಪಡೆಯಬೇಕೆಂಬ ಹಂಬಲ ಶಂಕರರಿಗೆ ಇತ್ತು. ಮೊದಲು ತಾಯಿಗೆ ಒಪ್ಪಿಗೆ ಇರಲಿಲ್ಲ. ಕಡೆಗೆ ತಮ್ಮ 8ನೇ ವಯಸ್ಸಿನಲ್ಲಿ ತಾಯಿಯನ್ನು ಒಪ್ಪಿಸಿ ಸನ್ಯಾಸಿಯಾಗಲು ಹೊರಟರು. ಹೀಗೆ ಮನೆಯನ್ನು ತೊರೆದ ತಮ್ಮ ಗುರುಗಳನ್ನು ಅರಿಸಿಕೊಂಡು ನರ್ಮದಾ ನದಿ ತೀರದ ಬಳಿ ಬರುತ್ತಾರೆ. ಇಲ್ಲಿ ಬಾ ಮಗು, ಯಾರನ್ನು ಅರಸಿ ಬಂದಿರುವೆ? ಎಲ್ಲಿಂದ ಬರುತ್ತಿರುವೆ? ನಾನು ಕೇರಳದ ಕಾಲಡಿಯಿಂದ ಬರುತ್ತಿದ್ದೇನೆ. ಗುರುವನ್ನು ಹುಡುಕುತ್ತಾ ಬರುತ್ತಿದ್ದೇನೆ. ಓಹೋ, ಹಾಗೋ. ನೀನು ಯಾರು ಎಂದು ಹೇಳುವೆಯಾ? मनोबोध्यहंकार चित्तानि नाहं न च श्रोत्रजिह्वे न च द्राणनेत्रे न च व्योमभूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न च प्राणसंज्ञो न वै पञ्चवायु न वा सप्तधातु न वा पञ्चकोश न वा पाणिपादं न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಷ್ಟೊಂದು ಪಾಂಡಿತ್ಯ! ನಾನೇ ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ. ಆಗಲಿ ಗುರುಗಳೇ. ಹೀಗೆ ಗುರುಗಳ ಆಶ್ರಮದಲ್ಲಿದ್ದು ಗುರು ಸೇವೆ ಮಾಡುತ್ತಾ ಶಂಕರರು ವಿದ್ಯೆ ಕಲಿಯುತ್ತಿದ್ದಾರೆ. ಮಕ್ಕಳೇ, ನಾನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇನೆ. ತಾವೆಲ್ಲರೂ ಕುಳಿತ ಅಭ್ಯಾಸ ಮಾಡಿ ಧ್ಯಾನಕ್ಕೆ ಭಂಗ ಬರದಂತೆ ನೋಡಿಕೊಳ್ಳಿ. ಆಗಲಿ ಗುರುಗಳೇ. ಸ್ವಲ್ಪ ಹೊತ್ತಿನಲ್ಲಿಯೇ ನರ್ಮದಾ ನದಿ ಉಕ್ಕಿ ಹರಿಯಲು ಪ್ರಾರಂಭವಾಗುತ್ತದೆ. ನದಿಯ ದಡದಲ್ಲಿಯೇ ಇದ್ದ ಆಶ್ರಮ ಇನ್ನೆಂದು ಮುಳುಗುವ ಪರಿಸ್ಥಿತಿ. ಅಯ್ಯೋ ದೇವರೇ, ಒಂದೇ ಸಮನೆ ನೀರು ಹೇಗೆ ಏರುತ್ತದೆಯಲ್ಲ. ಗುರುಗಳ ಧ್ಯಾನ ಭಂಗವಾಗದಂತೆ ಇರಲು ಏನು ಮಾಡಬಹುದು? ಶಂಕರ, ಶಂಕರ, ನೀನೇನು ಮಾತನಾಡುತ್ತಿಲ್ಲ? ಏನು ಯೋಚಿಸುತ್ತಿರುವೆ? ನಾನು ತಾಯಿ ನರ್ಮದೆಯನ್ನು ಬೇಡಿಕೊಳ್ಳುತ್ತಿದ್ದೇನೆ.
ಉಕ್ಕಿ ಹರಿಯುತ್ತಿರುವ ನನ್ನನ್ನು ಏಕೆ ತಡೆದೆ ಶಂಕರ? ತಾಯಿ, ಈ ಕಮಂಡಲದಲ್ಲಿ ಹರಿದು ಶಾಂತ ರೂಪವನ್ನು ತಾಳಮ್ಮ. ಸಬಿಂದು ಸಿಂಧು ಸುಸ್ಕರತ್ತರಂಗ ಭಂಗರಂಜಿತಂ ವಿಷಸ್ತು ಪಾಪ ಜಾತ ಜಾತ ಕಾರಿವಾರಿ ಸಂಯುತ ಕೃತಾಂತ ದೂತ ಕಾಲಭೂತ ಭೀತಿಹಾರಿ ವರ್ಮದೆ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ. ತ್ವದಂಬುಲೀನ ದೀನ ಮೀನ ದಿವ್ಯ ಸಂಪ್ರದಾಯಕಂ ಕಲೌ ಮಲೌದಬಾರಹಾರಿ ಸರ್ವತೀರ್ಥನಾಯಕಂ ಸಮಸ್ತ ಕಚ್ಚನಕ್ರ ಚಕ್ರ ಚಕ್ರವಾಕ ಶರ್ಮದೆ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ. ನದಿಯ ರುದ್ರನ ರೂಪ ತಣ್ಣಗಾಗಿ ಶಂಕರನ ಕಮಂಡಲದಿಂದ ಶಾಂತಿಯಿಂದ ಹರಿಯಲು ಪ್ರಾರಂಭವಾಗುತ್ತದೆ. ಒಳ್ಳೆಯದಾಗಲಿ ಕಂದ. ಗುರುಶಂಕರರಿಗೆ ಬಹಳವಾಗಿ ಹೊಟ್ಟೆಯ ನೋವು ಬಾಧಿಸುತ್ತಿದೆ. ಅವರು ಊಟ ಮಾಡಲಾಗದಷ್ಟು ನೋವಿನಲ್ಲಿ ಇದ್ದಾರೆ. ಆ ಅಭಿನವ ಗುಪ್ತನ ಮಾಟದಿಂದಲೇ ಹೀಗಾಗಿದೆ ಎಂದು ಹೇಳುತ್ತಿದ್ದಾರೆ. ಗೋಕರ್ಣೇಶ್ವರನಿಗೆ ಬೇಡಿಕೊಂಡರೆ ಹೊಟ್ಟೆ ನೋವು ಉಪಶಮನವಾಗಬಹುದು. ಈಶ್ವರನ ದರ್ಶನ ಮಾಡೋಣ. ಶಂಕರ, ನಿನ್ನ ಸಮಸ್ಯೆಗೆ ತಿರುಚಂದೂರಿಗೆ ಹೋಗಿ ಸ್ಕಂದನನ್ನು ಪ್ರಾರ್ಥಿಸಿದರೆ ಎಲ್ಲವೂ ಒಳ್ಳೆಯದಾಗುವುದು. திருச்செந்தூரின் கடலோரத்தில் செந்தில் நாடன் அரசாங்கம் தேடி தேடி வருவோர்க்கெல்லாம் தினமும் கூடும் தெய்வாம்சம். தேடி தேடி வருவோர்க்கெல்லாம் தினமும் கூடும் தெய்வாம்சம். ಸಾಕ್ಷಾತ್ ನಾಗರಾಜನೇ ಆ ಸುಬ್ರಹ್ಮಣ್ಯನಿಗೆ ಆರತಿ ಮಾಡುತ್ತಿದ್ದಾನೆ. ಎಂತಹ ವಿಶೇಷ ಸ್ಥಳವಿದು. ತಂದೆ, ನನಗೆ ಬಂದಿರುವ ಹೊಟ್ಟೆ ನೋವನ್ನು ಉಪಶಮನ ಮಾಡಪ್ಪ. ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸದಾ ಬಾಲರೂಪಾಪಿ ವಿಜ್ಞಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯ ಗಣೇಶಾಭಿಧಾಮೆ ವಿದತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ನ ಜಾನಾಮಿ ಶಬ್ದಂ ನ ಜಾನಾಮಿ ಚಾರ್ಥಂ ನ ಜಾನಾಮಿ ಪದ್ಯಂ ನ ಜಾನಾಮಿ ಗದ್ಯಂ ಚಿದೇಕಾಷಡಾಸ್ಯ ಹೃದಯ ದ್ಯೋತತೆ ಮೇ ಮುಖಾನಿ ಸರಂತೆ ಗಿರಚ್ಚಾಪಿ ಚಿತ್ತಂ. ಮಯೂರಾಧಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿ ದೇಹಂ ಮಹಾಚಿತ್ತಗೇಹಂ ಮಹೀದೇವದೇವಂ ಮಹಾವೇದಭಾವಂ ಮಹಾದೇವಬಾಲಂ ಭಜೆ ಲೋಕಪಾಲಂ. ಶಂಕರನ ಹೊಟ್ಟೆ ನೋವು ಗುಣವಾಗುತ್ತದೆ. ಹೀಗೆ ಗುರುಗಳ ಸೇವೆ ಮಾಡುತ್ತಾ ಅದ್ವೈತ ಸಿದ್ಧಾಂತದ ಪರಿಪಾಲನೆಗಾಗಿ ಗುರುಗಳ ಆದೇಶದಂತೆ
ಕಾಶಿಗೆ ಬರುತ್ತಾರೆ. ಶಂಕರರ ಜೊತೆ ಅವರ ಶಿಷ್ಯಂದಿರು ಪದ್ಮಪಾದರು, ತೋಟಕಾಚಾರ್ಯರು ಇರುತ್ತಾರೆ. ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಹೊರಗೆ ಬರುತ್ತಿರುವಾಗ ಶರಣಂ ಲಕ್ಷ್ಮೀ ರೂಪೇ ಮಮ ಶರಣಂ ಶರಣಂ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ. ಬ್ರಹ್ಮ ರೂಪೇ ಮಮ ಶರಣಂ ಶರಣಂ ಸರಸ್ವತಿ ರೂಪೇ ಶರಣಂ ಶರಣಂ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ. ಅಯ್ಯೋ ಚಾಂಡಾಲ, ಎದುರಿಗೆ ಬರುತ್ತಿರುವನಲ್ಲ, ಅವನ ನಾಯಿಗಳನ್ನು ತರುತ್ತಿರುವನಲ್ಲ. ಅವನು ದಾರಿ ಬಿಡುವಂತೆ ಕಾಣುತ್ತಿಲ್ಲ. ನಾವೇ ಬೇರೆ ದಾರಿ ಹಿಡಿಯಬೇಕೇನೋ. ದೂರಂ ಗಚ್ಚ, ಅತ್ತ ಸರಿ. ಯಾವಾಗಲೂ ಆತ್ಮಪ್ರಜ್ಞೆಯಲ್ಲಿರುವರಾದ ನಿಮಗೂ ಈ ಭ್ರಮೆಯೇ? ದೂರ ಸರಿಯಲು ಹೇಳುತ್ತಿರುವುದು ಈ ದೇಹವನ್ನು ಅಥವಾ ಅದರ ಒಳಗಿರುವ ಆತ್ಮವನ್ನು? ಈ ದೇಹ ಒಂದು ತೃಣ, ಆತ್ಮ ಸಾಗರದಂತೆ ಅಗಾಧವಾದದ್ದು. ಯಾರಿಗೆ ಯಾವುದರಕ್ಕೆ ಸರಿಯಲು ಹೇಳುತ್ತಿರುವೆರೋ? ಎಲ್ಲಿಗೆ ಹೋಗಲು ಹೇಳುತ್ತಿರುವಿರಿ? ನಮ್ಮಿಬ್ಬರ ದೇಹವು ಅನ್ನದಿಂದಲೇ ಆದದ್ದಲ್ಲವೇ? ಅದರಲ್ಲಿ ವ್ಯತ್ಯಾಸವಿಲ್ಲ. ಇನ್ನೂ ಆತ್ಮ ಸರ್ವವ್ಯಾಪಿ, ಅದಕ್ಕೆ ಎಲ್ಲಿಗೆ ಹೋಗಲು ಹೇಳುತ್ತಿರುವೆರೋ? ಈಶಾವಾಸ್ಯಂ ಇದಂ ಸರ್ವಂ. ನಾನು ತಪ್ಪು ತಿಳಿದಿದ್ದೆ. ನೀವು ಆತ್ಮಜ್ಞಾನಿ, ನೀವು ನನ್ನ ಗುರು. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾಯ ಸಂವಿದ್ ಉಜ್ರಿಂಬತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸಸ್ತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ತಕ್ಷಣ ಚಾಂಡಾಲನ ಸ್ಥಳದಲ್ಲಿ 4 ನಾಯಿಗಳ ಬದಲಿಗೆ ಸಾಕ್ಷಾತ್ ಶಿವನೇ 4 ವೇದಗಳನ್ನು ಕೈಯಲ್ಲಿ ಹಿಡಿದು ಪ್ರತ್ಯಕ್ಷನಾಗುತ್ತಾನೆ. ಶಂಕರ, ನೀನು ಮಾಡಬೇಕಾದ ಕಾರ್ಯ ಬಹಳವಿದೆ. ಸಮಯ ಹೆಚ್ಚಿಗೆ ಇರದ ಕಾರಣ ನೀನು ಬೇಗ ಕಾರ್ಯಪ್ರವರ್ತನಾಗಬೇಕು. ನಿನಗೆ ಒಳ್ಳೆಯದಾಗಲಿ. ಮಾದ್ಯಂ ಪರಂ ತತ್ವಮರ್ಥಂ ಚಿದಾಕಾರಮೇಕಂ ತುರೀಯಂ ತ್ವಮೇಯಂ ಹರಿಬ್ರಹ್ಮ ಮೃಗ್ಯಂ ಪರಬ್ರಹ್ಮರೂಪಂ ಮನೋವಾಗತೀತಂ ಮಹಚ್ಚೈವ ಮೀಡೇ. ನಿಮಗೆಲ್ಲರಿಗೂ ಶಿವನ ಮಾತು ಅರ್ಥವಾಯಿತಲ್ಲವೇ? ಆ ಚಂಡಾಲನ ರೂಪದಲ್ಲಿ ಬಂದವನು ಆ ಶಿವನೇ. ನಮ್ಮೆಲ್ಲರ ಒಳಗಿರುವುದು ಅವನೇ. ಎಲ್ಲ ಜೀವರಾಶಿಯ ಒಳಗೆ ಇರುವುದು ಒಬ್ಬನೇ ಪರಬ್ರಹ್ಮ ಅಲ್ಲವೇ ಗುರುಗಳೇ? ಸಕಲ ಜೀವರಾಶಿ ಅಂದರೆ ಮನುಷ್ಯರಾದ ನಾವು ಮಾತ್ರವಲ್ಲ, ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲ ಜೀವ ಇರುವ ಕಣದಲ್ಲಿ ಆ ಪರಮಾತ್ಮನಿದ್ದಾನೆ. ನೀವು ನಮಗೆ ಅರ್ಥೈಸಿದಂತೆ ನಮಗೆ ಇಷ್ಟ ಇರುವ ರೂಪದಲ್ಲಿ ನಾವು ಅವನನ್ನು ಕಾಣಬಹುದು, ಪೂಜಿಸಬಹುದು ಅಲ್ಲವೇ ಗುರುಗಳೇ? ಆ ಪರಮಾತ್ಮನನ್ನು ಅರಿಯಲು ಬೇರೆ ಬೇರೆ ದಾರಿಗಳಿವೆ. ಕೆಲವರು ಸ್ತುತಿಸುತ್ತಾರೆ, ಕೆಲವರು ವೇದಾಂಗ ಮಂತ್ರಗಳಲ್ಲಿ ಅವನನ್ನು ಕಾಣುತ್ತಾರೆ, ಕೆಲವರು ಚೆನ್ನಾಗಿ ದೇವರನ್ನು ಅಲಂಕರಿಸಿ ಅದರಲ್ಲಿ ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳುತ್ತಾರೆ. ಹೌದಲ್ಲವೇ ಗುರುಗಳೇ? ನಿಮ್ಮೆಲ್ಲರ ಮಾತುಗಳು ಸರಿಯಾಗಿಯೇ ಇದೆ. ಈ ಜಗತ್ತೇ ಆ ಪರಬ್ರಹ್ಮ, ಅವನೊಬ್ಬನೇ ಎಲ್ಲರಲ್ಲೂ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಇದನ್ನೇ ಅದ್ವೈತ ಎನ್ನುವುದು. ಎರಡನೆಯದು ಎಂಬುದು ಇಲ್ಲ, ಎಲ್ಲವೂ ಒಂದೇ. ಅವನೇ ಆ ಪರಮಾತ್ಮ. ಇದನ್ನು ನಮ್ಮ ನೆಲದ ಮೂಲೆ ಮೂಲೆಯವರೆಗೂ ತಲುಪಿಸುವ ಕೆಲಸ ಆಗಬೇಕು. ಆಗಲಿ ಗುರುಗಳೇ. ತಾವು ಹೇಳಿದಂತೆ ಪೂರ್ವ ದಿಕ್ಕಿನಲ್ಲಿ ಇರುವ ಪೂರಿ ಕ್ಷೇತ್ರದಲ್ಲಿ ಮಠ ಸ್ಥಾಪನೆ ಮಾಡಿ ಋಗ್ವೇದಿಗಳಿಗೆ ಗುರುವಾಗಿ ಇದ್ದು ಮಾರ್ಗದರ್ಶನ ಮಾಡುತ್ತೇನೆ.
ಗುರುಗಳೇ, ತಮ್ಮ ಆಜ್ಞೆಯಂತಲೇ ನಾನು ದಕ್ಷಿಣದಲ್ಲಿ ಇರುವ ಶೃಂಗೇರಿಯಲ್ಲಿ ಶಾರದಾ ಮಠ ಸ್ಥಾಪಿಸಿ ಯಜುರ್ವೇದಿಗಳಿಗೆ ಗುರುವಾಗಿದ್ದು ಅದ್ವೈತ ಪ್ರತಿಪಾದನೆ ಮಾಡುತ್ತೇನೆ. ಗುರುಗಳೇ, ತಮ್ಮ ಮಾರ್ಗದರ್ಶನದಂತೆ ಪಶ್ಚಿಮದ ದ್ವಾರಕಾ ಕ್ಷೇತ್ರದಲ್ಲಿ ಅದ್ವೈತ ಪ್ರತಿಪಾದನೆಗಾಗಿ ಸಾಮವೇದಿಗಳಿಗೆ ಮಠವನ್ನು ಸ್ಥಾಪಿಸುತ್ತೇನೆ. ನಾನು ಉತ್ತರದ ಭಾಗವಾದ ಕಾಶ್ಮೀರದಲ್ಲಿ ಜ್ಯೋತಿರ್ಮಠವನ್ನು ತಮ್ಮ ಆಸೆಯಂತೆ ಸ್ಥಾಪಿಸಿ ಅಥರ್ವಣ ವೇದದವರೆಗೆ ಗುರುವಾಗಿದ್ದು ನನ್ನ ಕೈಲಾದ ಸೇವೆ ಮಾಡುತ್ತೇನೆ. ನಮ್ಮನ್ನು ಆಶೀರ್ವದಿಸಿ ಗುರುಗಳೇ. ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ಮಾತನ್ನು ಎಂದಿಗೂ ಮರೆಯಬೇಡಿ. ಒಬ್ಬನೇ ಪರಬ್ರಹ್ಮ ಇರುವಾಗ ಇಷ್ಟೊಂದು ಮಠಗಳು ಏಕೆ ಎಂದು ನೀವು ಕೇಳಬಹುದು. ಒಬ್ಬನೇ ಪರಮಾತ್ಮನನ್ನು ನಾವು ಬೇರೆ ಬೇರೆ ರೂಪದಲ್ಲಿ ನಮ್ಮ ಮನಸ್ಸಿಗೆ ಇಷ್ಟ ಬಂದ ಹಾಗೆ ನೋಡಬಹುದು. ಉದಾಹರಣೆಗೆ, ತಾಯಿಯನ್ನು ಪ್ರೀತಿಸುವವರು ಆ ದೇವಿಯನ್ನು ಪೂಜಿಸುತ್ತಾರೆ. ಮಕ್ಕಳನ್ನು ಪ್ರೀತಿಸುವವರು ಆ ತುಂಟ ಕೃಷ್ಣನಲ್ಲಿ ಭಗವಂತನನ್ನು ಕಾಣುತ್ತಾರೆ. ಪ್ರಕೃತಿ ಇಷ್ಟವಾದರೆ ಸೂರ್ಯನನ್ನು ಪೂಜಿಸುತ್ತಾರೆ. ದೇವರ ಹೆಸರಿನಲ್ಲಿ ನಾವೆಲ್ಲರೂ ಒಂದಾಗಬೇಕು ಹೊರತು ಜಗಳ ಮಾಡಬಾರದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ.